ವಾಲ್ಮೀಕಿ ಮಹರ್ಷಿ ನಿಗಮದಲ್ಲಿ ನೂರಾರು ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ನಿನ್ನೆ ಮಾಜಿ ಸಚಿವ ನಾಗೇಂದ್ರ ಅವರಿಗೂ ನೋಟಿಸ್ ಕೊಟ್ಟಿತ್ತು, ವಿಚಾರಣೆಯನ್ನ ಮಾಡಿತ್ತು. ಮಾಜಿ ಸಚಿವ ನಾಗೇಂದ್ರ ಹಾಗೂ ಬಸವನಗೌಡ ದದ್ದಲ್ಗೆ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಶಾಸಕ ಬಸವನಗೌಡ ದದ್ದಲ್ ಆ ನಿಗಮದ ಅಧ್ಯಕ್ಷರು ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಸುಮಾರು 8 ಗಂಟೆಗಳ ಕಾಲ ನಾಗೇಂದ್ರ ಅವರಿಗೆ ವಿಚಾರಣೆ ನಡೆಸಿತು. ದದ್ದಲ್ ಅವ್ರಿಗೂ ಕೂಡ ಒಂದು 4 ಗಂಟೆಗಳ ಕಾಲ ವಿಚಾರಣೆಯನ್ನು ಅಧಿಕಾರಿಗಳು ನಡೆಸಿದ್ರು. ಬಟ್ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ವೆರಿ ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಆಡಿಯೋ ವೈರಲ್ ಆಗಿದೆ. ಮಾಜಿ ಸಚಿವ ನಾಗೇಂದ್ರ ಬಸವನಗೌಡ ದದ್ದಲ್ಗೆ ಮತ್ತೆ ನೋಟಿಸ್ ಕೊಟ್ಟಿದ್ದು, ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ನಿನ್ನೆಯೂ ಕೂಡ ವಿಚಾರಣೆಗೆ ಇಬ್ರು ಹಾಜರಾಗಿದ್ರು. ಆದರೆ ಹೆಚ್ಚುವರಿ ವಿಚಾರಣೆಗೋಸ್ಕರ, ತನಿಖೆಗೋಸ್ಕರ ಇವತ್ತು ಮತ್ತೆ ಬಂದು ಹಾಜರಾಗಿ ಅಂತ ಎಸ್ಐಟಿ ಅಧಿಕಾರಿಗಳು ದದ್ದಲ್ ಹಾಗೆ ನಾಗೇಂದ್ರ ಇಬ್ಬರಿಗೂ ಕೂಡ ಮತ್ತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಸಚಿವರ ತಲೆದಂಡ ಆಗಿತ್ತು, ನಾಗೇಂದ್ರ ಅವರ ತಲೆದಂಡ ಆಗಿತ್ತು. ಸಚಿವ ಸ್ಥಾನದಿಂದ ಕೆಳಗಿಳಿದ ಅಂದ್ರೆ ಈ ಪ್ರಕರಣ ಪ್ರೂವ್ ಆಗೋ ತನಕ ಅವ್ರನ್ನ ಹೊರಗಿಡ್ಲಾಗಿದೆ. ಇದರ ಬೆನ್ನಲ್ಲೇ ಶಾಸಕ ದದ್ದಲ್ ಈ ನಿಗಮದ ಅಧ್ಯಕ್ಷರು, ಅವ್ರ ಗಮನಕ್ಕೆ ಬರ್ದಂಗೆ ಆಗಿರುತ್ತಾ, ಅವ್ರ ಹತ್ರ ಏನು ವಿಚಾರ ಇದೆ, ಮಾಹಿತಿ ಇದೆ ಹೆಚ್ಚುವರಿಯಾಗಿ, ಅದನ್ನು ಕೂಡ ತಿಳ್ಕೊಳ್ಳೋಣ ಅನ್ನೋ ಹಿನ್ನೆಲೆಯಲ್ಲಿ ಸುಮಾರು 4 ಗಂಟೆಗಳ ಕಾಲ ನಿನ್ನೆ ದದ್ದಲ್ ಅವ್ರಿಗೆ 8 ಗಂಟೆಗಳ ಕಾಲ ನಾಗೇಂದ್ರ ಅವರಿಗೆ ವಿಚಾರಣೆ ನಡೆಸಿದ್ರು. ಬಟ್ ಇಷ್ಟಕ್ಕೆ ಅದು ಮುಕ್ತಾಯ ಆಗಿಲ್ಲ. ಹೊರ ರಾಜ್ಯದ ನಂಟು ಬೇರೆ ಈ ಪ್ರಕರಣದಲ್ಲಿ ವಾಸನೆ ಬಡಿತಾ ಇದೆ. ಇದರ ನಡುವೆ ಶಾಸಕ ಮತ್ತು ಮಾಜಿ ಸಚಿವ ಇಬ್ಬರಿಗೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸುಮಾರು ನೂರಾರು ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ, ಹೊರ ರಾಜ್ಯದ ನಂಟು ಇದರಲ್ಲಿ ಹೇಗೆ ಬಂತು, ಯಾರ್ಯಾರ ಪಾತ್ರ ಇದೆ, ಪ್ರಭಾವಿಗಳ, ಈಗ ಹಣಕಾಸು ಸಚಿವರು ಹಂಗೆ ನೋಡೋದಾದ್ರೆ ಸಿದ್ದರಾಮಯ್ಯ ಅವರು, ಅವ್ರ ಗಮನಕ್ಕೆ ಬರ್ದಂಗೆ ಹಿಂಗಾಯ್ತಾ, ಇವೆಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಎಸ್ಐಟಿ ಟೀಮ್. ಆ ಹಿನ್ನೆಲೆಯಲ್ಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮತ್ತೆ ಬಂದು ನೀವು ವಿಚಾರಣೆಗೆ ಹಾಜರಾಗಿ, ಇನ್ನೂ ಹೆಚ್ಚುವರಿ ತನಿಖೆ ಬಾಕಿ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಎಸ್ಐಟಿ ಅಗೇನ್ ಅವರಿಗೆ ನೋಟಿಸ್ನ ಇಶ್ಯೂ ಮಾಡಿದೆ. ಯಾರಿಗೆ? ಶಾಸಕ ದದ್ದಲ್ ಹಾಗೆ ಮಾಜಿ ಸಚಿವ ಮತ್ತು ಶಾಸಕರಾಗಿರೋ ನಾಗೇಂದ್ರ ಅವರಿಗೆ.